ತುಮಕೂರಿನಲ್ಲಿ ಕೆರೆ ನೀರಿಗಾಗಿ ಪ್ರಭಾವಿ ರಾಜಕಾರಣಿಗಳ ಫೈಟ್. ಮಾಜಿ ಸಚಿವ ರಾಜಣ್ಣ, ಶಾಸಕ ಸುರೇಶ್ ಗೌಡ ನಡುವೆ ಜಲಸಮರ. ಶಾಸಕ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ರೈತರಿಂದ ಹೋರಾಟ. ತುಮಕೂರು ನಗರದಲ್ಲಿ ನೀರಾವರಿ ಹೋರಾಟ ಅನ್ನೋದು ಆಗಾಗ್ಗೆ ನಡೀತಲೇ ಇರುತ್ತೆ. ಹೇಮಾವತಿ ನೀರಿಗಾಗಿ ಜಿಲ್ಲೆಯಲ್ಲಿ ರೈತರ ಆಕ್ರೋಶದ ಕಿಚ್ಚು ಭುಗಿಲೆದ್ದಿದ್ದು, ಇದೀಗ ಜಿಲ್ಲೆಯಲ್ಲಿ ಹೇಮೆಯ ಕಿಚ್ಚು ತಣ್ಣಗಾಗ್ತಾ ಇದ್ದ ವೇಳೆಯೇ ಕೆರೆಯ ನೀರಿಗಾಗಿ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರ ನಡುವೆ ಸಮರ ಏರ್ಪಟ್ಟಿದ್ದು, ಮತ್ತೊಂದು ಹೋರಾಟಕ್ಕೆ ತುಮಕೂರು ಜಿಲ್ಲೆ ಸಾಕ್ಷಿಯಾಗಿದೆ. ಹೌದು, ತುಮಕೂರಿನ ಮೈದಾಳ ಕೆರೆ ನೀರಿಗಾಗಿ ಶಾಸಕರಾದ ಕೆಎನ್ ರಾಜಣ್ಣ ಹಾಗೂ ಸುರೇಶ್ ಗೌಡ ನಡುವೆ ಬಿಗ್ ಫೈಟ್ ಶುರುವಾದಂತೆ ಕಾಣಿಸ್ತಾ ಇದೆ. ಅತ್ತ ಬೇಸಿಗೆಗೆ ಕುಡಿಯಲು ನೀರು ಉಳಿಸಿ ಅಂತ ಶಾಸಕ ಸುರೇಶ್ ಗೌಡ ಪಟ್ಟು ಹಿಡಿದಿದ್ರೆ, ಇತ್ತ ತೋಟಗಳು ಒಣಗ್ತಾ ಇವೆ, ನೀರು ಬಿಡಿ ಅಂತ ಸಚಿವ ಕೆಎನ್ ರಾಜಣ್ಣ ಆಗ್ರಹಿಸ್ತಾ ಇದ್ದಾರೆ. ಇದರಿಂದ ಈ ಜಲ ವಿವಾದ ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ತುಮಕೂರು ಜಿಲ್ಲೆಯ ಮೈದಾಳ, ಅಮಾನಿ ಕೆರೆ ಅಚ್ಚುಕಟ್ಟು ಪ್ರದೇಶದ ಸುತ್ತಮುತ್ತಲ ಪ್ರದೇಶದ ಜಮೀನುಗಳು ಒಣಗಿ ಹೋಗ್ತಾ ಇದ್ದು, ರೈತರಿಗಾಗಿ ನೀರನ್ನು ಬಿಡಿ ಅಂತ ಆಗ್ರಹಿಸಿ ಶಾಸಕ ರಾಜಣ್ಣ ಅವರ ನೇತೃತ್ವದಲ್ಲಿ ಮೈದಾಳ ಕೆರೆ ಸುತ್ತಮುತ್ತಲ 10 ಗ್ರಾಮಗಳ ನೂರಾರು ಮಂದಿ ರೈತರು ತುಮಕೂರಿನ ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಇನ್ನು ಪ್ರತಿಭಟನೆಯಲ್ಲಿ ನೂರಾರು ಮಂದಿ ರೈತರು ಭಾಗವಹಿಸಿ ನೀರು ಬಿಡದ ಜಿಲ್ಲಾಡಳಿತ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ್ರು. ನಾವು ಯಾರ ಮನೆ ನೀರನ್ನು ಕೂಡ ಕೇಳ್ತಾ ಇಲ್ಲ, ಬದಲಾಗಿ ನಮ್ಮ ಕೆರೆಯ ನೀರನ್ನ ಕೊಡಿ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ಸೊಗಡು ಶಿವಣ್ಣ, ಮಾಜಿ ಸಂಸದರಾದ ಜಿಎಸ್ ಬಸವರಾಜು ಸೇರಿ ಅನೇಕ ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಏನಿಲ್ಲ ಆಗಿದೆ ನೀರಲ್ಲ. ಇವರು ಬಂದು ಪ್ರತಿಭಟನೆ ಬಂದ್ಬಿಟ್ಟು ನಮ್ನೀರು ಅಂತಾರೆ. ಒಂದು ವಿಷಯ ಕೇಳಿ, ಹೆಂಗಿದೆ ಗಾದೆ ಅಂದ್ರೆ ಗದ್ದೆಗಳು ಸೇರಿ ಉದ್ದ ಕಟ್ತಾವಂತೆ. ಅವ್ರು ಬಂದು ಸೇರ್ ಮಾಡಿ ಹೇಳ್ತಂತೆ, ನಾನ್ ಕಟ್ತೀನಿ ಅಂತ ಹೇಳ್ಕೊಳ್ತಂತೆ. ಹಂಗಾತಿ ಕತೆ ಇದು. ಗದ್ದೆಗಳು ಉದ್ದ ಕಟ್ಟಿದ್ರೆ ಅವ್ರು ಬಂದು ಸೇರ್ಕೊಂಡು ನಂದು ನಂಗೆ ಬಾಬಾ ಇದಕ್ಕೆಲ್ಲ ಇಂಪ್ರೂವ್ಮೆಂಟ್ ಮಾಡಕ್ ಒಬ್ರು ದುಡ್ಡು ಕೊಟ್ಟಿಲ್ಲ, KDವರು ಕೊಟ್ಟಿಲ್ಲ, ಸರ್ಕಾರಗಳು ಏನಿಲ್ಲ. ಇಲ್ಲೇ 1607 ನಮ್ಮ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಬೆಳಗಾವಿ ಶಾಸಕರಾಯ್ತು ನಮ್ಮ ರಾಜಣ್ಣ ಸಾರು. ನಾವೆಲ್ಲ ಕೇಳ್ಕೊಂಡಾಗ ಅವರೇ ನಮ್ಮನ್ನ ನಿಯೋಗ ಕರ್ಕೊಂಡೋಗಿ ವಿಧಾನಸಭೆಯಲ್ಲಿ ಒಳಗೆ ಬಿಡಲ್ಲ ಅಂದ್ರು. ಕಡೆಗೆ ಅಣ್ಣವ್ರು ಬಲಂತ ಮಾಡಿ ಒಳಗೆ ಬಿಟ್ಟು ನಮ್ಮ 3 2ನೇ ಮೀಟಿಂಗ್ ಕರೆದಿ ನಮ್ಗೆಲ್ಲ ಟೀ ಬಿಸ್ಕೆಟ್ ಕೊಟ್ಟು ನಮ್ಮ ಹೀಗೆ 5 ರಿಂದ 6 ಕೋಟಿ ರೂಪಾಯಿ ದುಡ್ಡ ಕೊಟ್ಟರು. ನಮ್ಮ ರಾಜಣ್ಣ ಪರವಾಗಿ ನಿಂತ್ಕೊಂಡು ಮಾಡಿದ್ರು. ಅವತ್ತಿನಲ್ಲಿ ಅವಾಗ ನೀರು ಬರೋದಲ್ಲಿ ನಿಂತೋಗ್ಬಿಟ್ಟಿದ್ದು. ಬರೋ ಆಕ್ಚುಲಿ ನಾಲೆಗಳೇ ಕಟ್ಕೊಂಡ್ಬಿಟ್ಟಿದ್ದು. ಬರೋಕೆ ಮೈದಾನಕ್ಕೆ ನೀರು ಬರೋಕೆ ದಾರಿಗಳೇ ಇರಲಿಲ್ಲ. ನಮ್ಮ ನಿಮ್ಮೆಲ್ಲರ ಪ್ರತಿನಿಧಿಗಳಾಗಿ ಸನ್ಮಾನ್ಯ TR ಚಂದ್ರಶೇಖರ್, KT ಚಂದ್ರಶೇಖರ್, ಇನ್ನೊಬ್ರು ಮೂರ್ತಿ, ಅವರಿಬ್ಬರ ಸಮ್ಮುಖದಲ್ಲಿ ಈಗಾಗಲೇ ನೀರನ್ನ ಬಿಡ್ತಕ್ಕಂಥದ್ದಕ್ಕೆ ಹೋಗಿದ್ದಾರೆ. ಈಗಾಗಲೇ ತೂಗು ಕೂಡ ತೆಗೆದಿದ್ದಾರೆ. 3 ದಿವಸ 4 ದಿವಸ ಅಂತಕ್ಕಂಥ ಸಂಶಯ ನೀವೇನು ಇಟ್ಕೋಬೇಕಾಗಿಲ್ಲ. ಏನು ICC ಇರಿಗೇಷನ್ ಕನ್ಸಲ್ಟೇಟಿವ್ ಕಮಿಟಿನಲ್ಲಿ ತೀರ್ಮಾನ ಆಗಿದೆ, 9 ದಿವಸ ಬಿಡಬೇಕು ಅಂತೇಳಿ. ಅಷ್ಟು ದಿವಸನೂ ಕೂಡ ನೀರನ್ನ ನಮ್ಮ ಪಾಲು ಏನು 9 ಅಡಿ ನೀರು ರೈತರದಿದೆ, ಆ ನೀರಿನ ಪೈಕಿ ಪೂರ್ತಿಯನ್ನು ನಾವೇನು ಕೇಳ್ತಾ ಇಲ್ಲ. 1-2 ಅಡಿಯಷ್ಟು ಖಾಲಿ ಆಗ್ಬೋದು ಅಷ್ಟೇ. ಅದಕ್ಕೋಸ್ಕರ ಆ ನೀರನ್ನ ಬಿಡ್ತಕ್ಕಂಥದ್ದಕ್ಕೆ ಈಗಾಗಲೇ ಸರ್ಕಾರ ಗೃಹ ಮಂತ್ರಿಗಳ ಆದೇಶದಂತೆ ಮಾಡಿದ್ದಾರೆ. ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ರೈತರುಗಳಿಗೆ ಬಹಳ ಅನ್ಯಾಯ ಮಾಡ್ತಾವ್ರೆ. ಇವತ್ತು ನೀರ್ ಬಿಡಲ್ಲ ಅಂತ ಹೇಳಿ ಯಾರು ಕಾರಣ? ಅವನೇ ಸುರೇಶ್ ಗೌಡ್ರ ಕಾರಣ. ಸುರೇಶ್ ಗೌಡ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಇನ್ಮೇಲೆ ಮಾಡ್ತಾರೆ. ನಮ್ಮ ಸುತ್ತಮುತ್ತ ಜನಗಳು, ಗ್ರಾಮಾಂತರ ಜನ ಕೊಡ್ತಾರೆ ಅಂತಾನೆ ತಡಿಕ್ ನೋಡ್ಕೊಬೇಕು. ದುಡ್ಡು ಕೊಟ್ಟು ಕೊಡಲ್ಲ ಹಂಗೆ ಕೊಡ್ತಾರೆ. ನಾವು ಮಾಡಿರೋಂತ ಪ್ರಚಾರದಲ್ಲಿ ತಡಿಕ್ ನೋಡ್ಕೊಬೇಕು.
ಇವತ್ತಿನವರೆಗೂ ನಾವು ಜಿಲ್ಲಾಧಿಕಾರಿಗಳಿಗೆ ಎದುರಿಸೋದು, ಇವ್ರಿಗೆ ತಾಲೂಕು ಇದ್ರವ್ರಿಗೆ ಎದುರಿಸೋದು, ನೀರು ನಿಲ್ಸೋದು. 2 ಸರಿ ನೀರು ಎತ್ಕೊಂಡ್ ಬಂದಿದ್ದೀವಿ. ಏನ್ ಇವ್ರ ಅಪ್ಪಂತ ಇಲ್ಲ, ಅವ್ರ ಅಮ್ಮನ ಗಂಡನ ಸಂಪಾದನೆ ಮಾಡೋಲ್ಲ. ನಾವು 60 ಸರಿ ನಾವು ಕೆರೆ ಒಳಗೆ ನೀರು ತರ್ಬೇಕಾದ್ರೆ ಏನಾಗೈತೆ, ಎಲ್ಲಿ ಕಲ್ಲು ಜಾರ್ತವೆ, ಕಲ್ಲು ಅಡಿಗೆ ಕೈ ಕೊಟ್ಟು ನೀರು ತಗೊಂಬಂದಿದ್ವಿ. ನೀರು ಎಲ್ಲಿಂದ ಎಲ್ಲಿ ಬರ್ತದೆ ಅಂತ ಹಿಂಗ್ ಗೊತ್ತಿಲ್ಲ ನೀರು. ಇಲ್ಲಿ ಇರೋ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಕೇಸರಿಗೆ ಗೊತ್ತಿಲ್ಲ. ಎಲ್ಲಾರ್ಗು ನಮ್ ನೀರು ಅಂತ ಬರ್ತಾರೆ ತುಂಬಿಕೊಂಡು. ಏನ್ ಮಾಡೋರೆ ಕೆರೆ ಮೇಲೆ? ಯಾವ್ದಾದ್ರು ಒಂದೇನೋ ಕ್ಲೀನ್ ಮಾಡೋರ, ಒಂದ್ ಅಚ್ಚುಕಟ್ಟು ಮಾಡೋರ ಕೆರೆ ಮೇಲೆ? ಎಲ್ಲ ನೋಡಿದಿರ ನಮ್ಮ ಹುಡುಗರು ಯಾರನ್ನ? ಇನ್ನು ಮಾಜಿ ಸಚಿವ ರಾಜಣ್ಣ ನೇತೃತ್ವದಲ್ಲಿ ರೈತರ ಧರಣಿ ಸತ್ಯಾಗ್ರಹ ಶುರುವಾಗಿ ಕೇವಲ ಕೆಲವೇ ಸಮಯದಲ್ಲಿ ರೈತರ ಹೋರಾಟಕ್ಕೆ ಮಣಿದ ಗೃಹ ಸಚಿವರು ರೈತರಿಗೆ ನೀರನ್ನ ಬಿಡಬೇಕು ಅಂತ ಅಧಿಕಾರಿಗಳಿಗೆ ಆದೇಶ ಹೊರಡಿಸಿದ್ರು. ಬಳಿಕ ಧರಣಿ ನಿರತರಾಗಿದ್ದ ರೈತರ ಬಳಿ ಬಂದ ಕೆಎನ್ ರಾಜಣ್ಣ ರೈತರ ಹೋರಾಟಕ್ಕೆ ಮಣಿದು ಗೃಹ ಸಚಿವರು ನೀರು ಹರಿಸೋದಕ್ಕೆ ತಿಳಿಸಿದ್ದಾರೆ. ಸದ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನದಲ್ಲಿ ನೀರು ಹರಿಸೋದಕ್ಕೆ ತೀರ್ಮಾನಿಸಲಾಗಿದೆ. ನಾನು ಇಂದು ರೈತರಿಗಾಗಿ ಇಲ್ಲಿಗೆ ಬಂದಿದ್ದೇನೆ. ರೈತರಿಗೆ ಅನ್ಯಾಯವಾದರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನಿರೋದಿಲ್ಲ ಅಂತ ರಾಜಣ್ಣ ತಿಳಿಸಿದ್ರು. ಈಗಾಗಲೇ ನಾನು ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಮಾತುಗಳು ಇವೆಲ್ಲ ಕೇಳಿದ್ದೀರಿ. ಅಷ್ಟಕ್ಕೆ ಮಾತ್ರ ನೀವು ಸೀಮಿತವಾಗಿ ಏನು ಹೇಳಬೇಕು ಅದನ್ನು ಮಾಡ್ರಪ್ಪ. ನೀರು ಬಿಟ್ರಲ್ಲ. ಈಗ ನೋಡ್ರಿ, ಕೆರೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಏನು ಬೇಕಾಗಿಲ್ಲ. ಇದು ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಕೆರೆ. ಅದು KDB ಇರ್ಬೋದು, MI ಇರ್ಬೋದು, ಇನ್ನೊಂದು ಇರ್ಬೋದು. ನಮ್ಮೆಲ್ಲರ ಆಗ್ರಹ ಏನಂದರೆ KDBಯಿಂದ MIಗೆ ಮೊದಲೇ ಥರ ಇತ್ತು, ಯಥಾಸ್ಥಿತಿಗೆ ಅದನ್ನು ತರಬೇಕು ಅಂತಕ್ಕಂಥದ್ದು. ಮತ್ತು ಈಗ ಏನೊಂದು 25-30 ಹಳ್ಳಿ ಮೈದಾಳದಿಂದ ಹಿಡ್ಕೊಂಬಂದ್ರೆ ಮೈದಾಳ, ಬಂಡಿಹಳ್ಳಿ, ಪಂಡಿತಹಳ್ಳಿ, ಮಂಚಕಲ್ಕುಪ್ಪೆ, ಮಾಚನಹಳ್ಳಿ, ಕ್ಯಾತ್ಸಂದ್ರ, ಮತ್ತು ನಮಗೆ ಇದು ಕಲ್ಲಹಳ್ಳಿ, ಕೆಸರುಮಾಡು, ಚೆನ್ನಗೈನಪಾಳ್ಯ, ಶೆಟ್ಟಿಹಳ್ಳಿ, ಪಾಲ್ಸಂದ್ರ, ಇವೆಲ್ಲ ಊರುಗಳಿಗೂ ಕೂಡ ದನ ಕರುಗಳು ಕುಡಿಯೋಕ್ಕೂ ನೀರು, ಕೆರೆ ಒಂದೇ ಅಲ್ಲ, ದನ ಕರುಗಳಿಗೂ ಕೂಡ ಕುಡಿಯೋದಕ್ಕೆ ನೀರಿರಲಿಲ್ಲ. ಮತ್ತು ಸಾಲದಕ್ಕೆ ಇನ್ನೊಂದೇನಪ್ಪ ಅಂದರೆ 9 ಅಡಿ ನೀರು ರೈತರಿದೆ. ಕುಡಿಯೋ ನೀರು ಬಿಟ್ಟು ಕುಡಿಯೋ ನೀರಿಗೆ ನಾವು ಕೂಡ ಆದ್ಯತೆ ಕೊಡಬೇಕು. ಕುಡಿಯೋ ನೀರನ್ನು ಸಂಗ್ರಹಣೆಯನ್ನು ನಾವು ಕೂಡ ಇನ್ನೂ ಹೆಚ್ಚಿಟ್ಕೋಬೇಕು ಅಂತಕ್ಕಂಥವರೇ ನಾವು. ಆ ಒಂದು ದೃಷ್ಟಿನಲ್ಲಿ 9 ಅಡಿ ನೀರು ರೈತರ ಪಾಲಿದೆ, ಕುಡಿಯೋ ನೀರು ಹೊರತುಪಡಿಸಿ. ಆ ನೀರಲ್ಲಿ ಒಂದು 9 ದಿವಸ ಬಿಟ್ಟರೆ ಎಲ್ಲ ದನ ಕರುಗಳಿಗೆ ಮತ್ತು ಅಡಿಕೆ ತೋಟಗಳಿಗೆ ಇದಕ್ಕೆಲ್ಲ ಅನುಕೂಲ ಆಗ್ತದೆ ಅಂತಕ್ಕಂಥ ಮನವಿಯನ್ನು ಮೈದಾಳ ದಮನಕೆರೆ ರೈತರುಗಳು ಮಾಡಿರ್ತಕ್ಕಂಥದ್ದು. ಮನವಿಗೆ ಸ್ಪಂದಿಸಿ ನಮ್ಮ ಗೃಹ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಸುರೇಶ್ ಗೌಡ ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಕೂಡ ಸ್ಪಂದನೆಯಿಂದ ಅಲ್ಲಪ್ಪ, ಈಗ ಅವರು ಒಪ್ಕೊಂಡಿದ್ದಾನೆ ಬಿಡೋದು. ಯಾರು ಬಿಟ್ಟಿದ್ರು? ತೋಟದಿಂದ ಆಚೆ ಬಂದ್ಬಿಟ್ಟು ಸುಮಾರು 2 ಎಕರೆಯಲ್ಲಿ 4-5 ಅಡಿ ನೀರು ನಿಂತಿದ್ದು ವೇಸ್ಟ್ ಆಗಿ. ಸೊ ವೇಸ್ಟ್ ಕೂಡ ಆಗಿದೆ ಅಂತ. ವೇಸ್ಟ್ ಅಂದ್ರೆ ಏನಾಗ್ತದೆ ಅಲ್ಲಪ್ಪ, ಅಲ್ಲಿ ನಿಂತಲ್ಲಿ ದನ ಕುಡಿಯೋದು ಏನೆಲ್ಲ ತಗೊಂಡೋಗಿ ತೊಟ್ಟಿನಲ್ಲಿ ದನಗಳಿಗೆ ಇಡ್ತಾವ. ಪಕ್ಷಿಗಳಿಗೆ ನೀರು, ದನಗಳಿಗೆ ನೀರು, ಗೊತ್ತಾಯ್ತಾ? ಅದರಿಂದ ಇಲ್ಲ ನಂದೇನಿಲ್ಲ ರೈತರದು. ನಾನು ನೋಡಪ್ಪ, ರೈತರ ವಿಚಾರ, ಬಡವರ ವಿಚಾರ ಬಂತು ನಾನು ಯಾರಿಗೂ ಲೆಕ್ಕ ಇಡೋದಿಲ್ಲ. ಒಟ್ಟಿನಲ್ಲಿ ನೀರಿಗಾಗಿ ಶುರುವಾದ ಧರಣಿ ಸತ್ಯಾಗ್ರಹ ಕೆಲವೇ ಗಂಟೆಗಳಲ್ಲಿ ಸುಖಾಂತ್ಯ ಕಂಡಿದ್ದು. ನೀರು ಬಿಡಿಸಿದ್ದಕ್ಕಾಗಿ ರೈತರು ಕೆಎನ್ ರಾಜಣ್ಣ ಅವರಿಗೆ ಅಭಿನಂದನೆ ತಿಳಿಸಿದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.